ಸರಿ, ಬನ್ನಿ ನೇರವಾಗಿ ವಿಷಯಕ್ಕೆ ಬರೋಣ. ಇವತ್ತು ನಾವು 6ನೇ ಶತಮಾನದ ವೈಭವೋಪೇತ ಚಾಲುಕ್ಯ ಸಾಮ್ರಾಜ್ಯದ ಕಾಲಘಟ್ಟಕ್ಕೆ ಹೋಗ್ತಾ ಇದ್ದೀವಿ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿರುವ ಬನಶಂಕರಿ ದೇವಿಯ ಇತಿಹಾಸ ಕೇವಲ ಒಂದು ದೇವಸ್ಥಾನದ ಕತೆ ಮಾತ್ರ ಅಲ್ಲ, ಅದು ಒಂದು ಬೃಹತ್ ಸಾಮ್ರಾಜ್ಯದ ಶಕ್ತಿ ಹಾಗೆ ಕೋಟ್ಯಾಂತರ ಜನರ ಅಚಲ ನಂಬಿಕೆಯ ಸಂಕೇತ. ಬನ್ನಿ ಈ ಕಾಡಿನ ದೇವತೆಯ ಇತಿಹಾಸದೊಳಗೆ ಆಳವಾಗಿ ಇಳಿಯೋಣ. ಈ ಹೆಸರಿನ ಅರ್ಥದ ಬಗ್ಗೆ ಮೊದಲು ನೋಡೋಣ. ಬನ ಅಂದ್ರೆ ದಟ್ಟವಾದ ಕಾಡು, ಮತ್ತು ಶಂಕರಿ ಅಂದ್ರೆ ದೇವಿ, ಅಂದ್ರೆ ಬನಶಂಕರಿ ಅಂದ್ರೆ ಕಾಡಿನ ದೇವಿ. ಕೇಳೋಕೆಷ್ಟು ಅದ್ಭುತವಾಗಿದೆ ಅಲ್ವಾ? ಈ ಹೆಸರಿನಲ್ಲೇ ಒಂದು ರೀತಿಯ ನಿಗೂಢವಾದ ಪ್ರಾಚೀನವಾದ ಶಕ್ತಿ ಅಡಗಿದೆ. ಶತಮಾನಗಳ ಹಿಂದೆ ದಟ್ಟವಾದ ಕಾಡಿನ ಮಧ್ಯ ನೆಲೆನಿಂತ ಈ ದೇವಿಯ ಹಿನ್ನೆಲೆ ಪ್ರಕೃತಿ ಮತ್ತು ದೈವತ್ವದ ನಡುವಿನ ಆಳವಾದ ಸಂಬಂಧವನ್ನ ತೋರಿಸುತ್ತೆ. ಅವಳ ಇಡೀ ಪ್ರಾಚೀನ ಇತಿಹಾಸವೇ ಈ ಒಂದೇ ಒಂದು ಹೆಸರಿನಲ್ಲಿ ಅಡಗಿದೆ ಅಂತ ಹೇಳಬಹುದು. ಇಲ್ಲಿ ನಾವು ಗಮನಿಸಲೇಬೇಕಾದ ಅತಿ ಕುತೂಹಲಕಾರಿಯಾದ ವಿಚಾರ ಏನಂದ್ರೆ, ಈ ದೇವಿಯ ಪ್ರಭಾವ ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರಪ್ರದೇಶ್ ಜೊತೆಗೆ ತಮಿಳುನಾಡು, ಈ 4 ರಾಜ್ಯಗಳ ಲಕ್ಷಾಂತರ ಜನರಿಗೆ ಬನಶಂಕರಿ ದೇವಿಯೇ ಆರಾಧ್ಯ ದೈವ. ಸುಮ್ಮನೆ ಒಮ್ಮೆ ಊಹಿಸ್ಕೊಳ್ಳಿ, 4 ಬೇರೆ ಬೇರೆ ರಾಜ್ಯಗಳು, ಬೇರೆ ಬೇರೆ ಭಾಷೆಗಳು, ಆದ್ರೂ ಲಕ್ಷಾಂತರ ಕುಟುಂಬಗಳಿಗೆ ಈಕೆ ಇವತ್ತಿಗೂ ಮನೆದೇವರು. ಗಡಿಗಳನ್ನ ಮೀರಿ ಇಷ್ಟೊಂದು ಜನರನ್ನ ಒಗ್ಗೂಡಿಸುವ ಈಕೆಯ ಪ್ರಭಾವ ನಿಜಕ್ಕೂ ವಿಸ್ಮಯಕಾರಿ. ಇದು ಹೇಗೆ ಬೆಳೆದು ಬಂತು ಅಂತ ಇತಿಹಾಸದ ಪುಟಗಳನ್ನ ತಿರುವಿ ನೋಡಿದ್ರೆ ನಮ್ಗೆ ಸಿಗೋದು 6ನೇ ಶತಮಾನ. ಹೌದು, ಅಂದಾಜು 6ನೇ ಶತಮಾನದಲ್ಲಿ ಈ ಬನದೇವಿಯ ದೇವಾಲಯ ಸ್ಥಾಪನೆಯಾಯಿತು. 100 ವರ್ಷಗಳ ಚಳಿ, ಮಳೆ, ಬಿಸಿಲು, ಎಷ್ಟೋ ಸಾಮ್ರಾಜ್ಯಗಳ ಏಳು ಬೀಳು ಇವೆಲ್ಲವನ್ನೂ ನೋಡಿದ್ರೂ ಈ ದೇವಾಲಯ ಇಂದಿಗೂ ಅಷ್ಟೇ ಭವ್ಯವಾಗಿ ನಿಂತಿದೆ. ಇದು ಸುಮ್ಮನೆ ಕಲ್ಲಿನಿಂದ ಕಟ್ಟಿದ ಕಟ್ಟಡ ಅಲ್ಲ, ಬದಲಾಗಿ ನಮ್ಮ ಸುದೀರ್ಘ ಇತಿಹಾಸದ ಒಂದು ಜೀವಂತ ಸಾಕ್ಷಿ. ಅಷ್ಟೇ ಅಲ್ಲ, ಈ ದೇವಾಲಯದ ರಾಜಕೀಯ ಮತ್ತು ಐತಿಹಾಸಿಕ ಪ್ರಾಮುಖ್ಯತೆ ಕೂಡ ಅಷ್ಟೇ ದೊಡ್ಡದು. ದಕ್ಷಿಣ ಭಾರತವನ್ನು ಆಳಿದಂತಹ ಬಲಿಷ್ಠ ಚಾಲುಕ್ಯ ಸಾಮ್ರಾಜ್ಯದ ಕುಲದೇವತೆ ಈ ಬನಶಂಕರಿ. ಅಂತಹ ಪ್ರಬಲ ರಾಜವಂಶವೇ ಈಕೆನ ಆರಾಧಿಸ್ತಿತ್ತು ಅಂದ್ರೆ ಆ ಕಾಲದಲ್ಲಿ ಈ ಕ್ಷೇತ್ರದ ಮಹತ್ವ ಎಷ್ಟಿತ್ತು ಅಂತ ನೀವೇ ಯೋಚಿಸಿ. ಇತಿಹಾಸಕಾರರ ಪ್ರಕಾರ ಚಾಲುಕ್ಯರ ಕಾಲದಲ್ಲೇ ಈ ದೇವಸ್ಥಾನದ ಬಹುದೊಡ್ಡ ಜೀರ್ಣೋದ್ಧಾರ ಕೂಡ ನಡೀತು. ಒಳಗೆ ಪ್ರವೇಶ ಮಾಡ್ತಿದ್ದಂತೆಯೇ ಕಾಣಿಸುವ ದೇವಿಯ ಬೃಹತ್ ಮೂರ್ತಿ, ಹಾಗೆ ಸುತ್ತಲೂ ಇರುವ ವಿಶಿಷ್ಟವಾದ ಕಲ್ಲಿನ ಕೆತ್ತನೆಗಳು ಚಾಲುಕ್ಯರ ಕಲಾಭಿರುಚಿಗೆ ಕನ್ನಡಿ ಹಿಡಿಯುತ್ತವೆ. ಇದು ನಮ್ಗೆ ಎಷ್ಟು ಅದ್ಭುತವಾಗಿ ತೋರಿಸುತ್ತೆ ಅಂದ್ರೆ, ಇಲ್ಲಿಗೆ ಬರುವ ಭಕ್ತರು ಅನುಸರಿಸುವ ಆ ನಿಖರವಾದ ಆಧ್ಯಾತ್ಮಿಕ ಪಯಣದ ಮಾರ್ಗವನ್ನ, ತಮ್ಮ ತೀರ್ಥಯಾತ್ರೆಯನ್ನ ಪೂರ್ಣಗೊಳಿಸೋಕೆ ಭಕ್ತರು 3 ಹಂತಗಳನ್ನ ಪಾಲಿಸ್ತಾರೆ. ಮೊದಲು ಸವದತ್ತಿ ಯಲ್ಲಮ್ಮನ ದರ್ಶನ, ಆಮೇಲೆ ನೇರವಾಗಿ ಬಾದಾಮಿಗೆ ಬಂದು ದೇವಾಲಯದ ಮುಂದಿರುವ ಪವಿತ್ರ ಹರಿದ್ರ ತೀರ್ಥ ಕಲ್ಯಾಣಿಯಲ್ಲಿ ಪುಣ್ಯಸ್ನಾನ. ಈ ಕಲ್ಯಾಣಿಗೂ ಕೂಡ ಅದರದೇ ಆದ ದೊಡ್ಡ ಇತಿಹಾಸ ಇದೆ. ಆಮೇಲೆ 3ನೇ ಹಂತವಾಗಿ ಬನಶಂಕರಿ ದೇವಿಯ ದರ್ಶನ. ಈ ಒಂದು ಶಿಸ್ತುಬದ್ಧವಾದ ಆಚರಣೆ ಕೇವಲ ಭೌತಿಕ ಪ್ರಯಾಣ ಮಾತ್ರ ಅಲ್ಲ, ಒಂದು ಆಂತರಿಕ ಶಿಸ್ತುನೂ ಕೂಡ ಹುಟ್ಟುಹಾಕತ್ತೆ. ಈಗ ಇಲ್ಲೊಂದು ಅತ್ಯಂತ ರೋಚಕವಾದ ಪ್ರಶ್ನೆ ಹುಟ್ಟುತ್ತೆ. 6ನೇ ಶತಮಾನದ ವಾಸ್ತುಶಿಲ್ಪ ಇರೋ ಒಂದು ಪುರಾತನ ದೇವಾಲಯ ಇಂದಿನ ಆಧುನಿಕ ಕಾಲದ ಲಕ್ಷಾಂತರ ಭಕ್ತರನ್ನು ಹೇಗೆ ತನ್ನೆಡೆಗೆ ಸೆಳೆಯುತ್ತೆ, ಹಾಗೆ ಅವರನ್ನೆಲ್ಲ ಹೇಗೆ ನಿರ್ವಹಿಸುತ್ತೆ? ಒಂದೆಡೆ 100 ವರ್ಷಗಳ ಹಿಂದಿನ ಕಲ್ಲಿನ ಗೋಡೆಗಳು, ಕಂಬಗಳು, ಮತ್ತೊಂದೆಡೆ ಇವತ್ತಿನ ಕಾಲದ ಲಕ್ಷಾಂತರ ಜನರ ಜೀವಂತ ಭಕ್ತಿ. ಪ್ರಾಚೀನ ಕಾಲದ ವಾಸ್ತುಶಿಲ್ಪಕ್ಕೂ ಇಂದಿನ ಜನರ ಆಚರಣೆಗಳಿಗೂ ಇರುವ ಈ ಅದ್ಭುತವಾದ ಬೆಸುಗೆ ಈ ತಾಣದ ನಿಜವಾದ ಸಾಂಸ್ಕೃತಿಕ ಶಕ್ತಿಯನ್ನ ತೋರಿಸುತ್ತೆ. ಆ ಲಕ್ಷಾಂತರ ಭಕ್ತರು ಸೇರಿದಾಗ ಹೇಗಿರುತ್ತೆ ಅನ್ನೋದಕ್ಕೆ ಈ ಬಾದಾಮಿ ಜಾತ್ರೆಯೇ ಅತ್ಯುತ್ತಮ ಉದಾಹರಣೆ. ಪ್ರತಿ ವರ್ಷ ಜಾನ್ವರಿ ತಿಂಗಳಲ್ಲಿ ನಡೆಯುವ ಈ ಜಾತ್ರೆ ಇಡೀ ರಾಜ್ಯದಲ್ಲೇ ಅತ್ಯಂತ ದೊಡ್ಡದು ಮತ್ತು ಅಷ್ಟೇ ವಿಶಿಷ್ಟವಾದದ್ದು. ಇದು ಬರೀ 1 ಅಥವಾ 2 ದಿನದ ಜಾತ್ರೆ ಅಲ್ಲ, ಬರೋಬ್ಬರಿ 1 ತಿಂಗಳು ಪೂರ್ತಿ ನಡೆಯುತ್ತೆ. ಲಕ್ಷಾಂತರ ಭಕ್ತರು, ಪ್ರವಾಸಿಗರು, ವ್ಯಾಪಾರಿಗಳು, ಇಡೀ ಬಾದಾಮಿ ನಗರವೇ 1 ತಿಂಗಳು ಕಾಲ ಭಕ್ತಿ ಮತ್ತು ಸಂಭ್ರಮದ ಕೇಂದ್ರವಾಗಿ ಬದಲಾಗ್ಬಿಡುತ್ತೆ. ಇದು ಅಕ್ಷರಶಃ ಜನರನ್ನು ಬೆಸೆಯುವ ಒಂದು ಬೃಹತ್ ವೇದಿಕೆ. ಇನ್ನು ಒಳಗಿನ ಆಚರಣೆಗಳನ್ನ ನೋಡೋದಾದ್ರೆ, ದೈನಂದಿನ ಪೂಜೆ ಮತ್ತು ನವರಾತ್ರಿಯ ಉತ್ಸವಗಳ ನಡುವೆ ತುಂಬಾನೇ ವಿಶೇಷವಾದ ವ್ಯತ್ಯಾಸ ಇದೆ. ಪ್ರತಿದಿನ ದೇವಿಗೆ ವಿಶೇಷ ಅಲಂಕಾರ, ಪೂಜೆಗಳು ತಪ್ಪದೇ ನಡೆಯುತ್ತವೆ. ಜೊತೆಗೆ ಇಲ್ಲಿ ಭಕ್ತರಿಗೆ ತಿರುಪತಿ ಮಾದರಿಯಲ್ಲೇ ಅತ್ಯಂತ ರುಚಿಕರವಾದ ಲಾಡು ಪ್ರಸಾದವನ್ನ ಕೊಡ್ತಾರೆ. ಆದ್ರೆ ನವರಾತ್ರಿ ಬಂತು ಅಂದ್ರೆ ಆ ಸಂಭ್ರಮವೇ ಬೇರೆ ಮಟ್ಟದಲ್ಲಿರುತ್ತೆ. ಭಕ್ತರು ದೇವಿಗೆ ಅಂತ ಭಕ್ತಿಯಿಂದ ಕೊಟ್ಟ ಸೀರೆಗಳನ್ನ 10 ದಿನಗಳ ಕಾಲ ದೇವಿಗೆ ಉಡಿಸಲಾಗುತ್ತೆ. ಭಕ್ತರು ತುಪ್ಪ, ಎಣ್ಣೆಯನ್ನ ಅರ್ಪಿಸ್ತಾರೆ.
ಒಟ್ಟು 9 ದಿನಗಳ ಕಾಲ ಪ್ರತಿದಿನವೂ ವಿಶೇಷ ಅಭಿಷೇಕಗಳು ಅತ್ಯಂತ ವಿಜೃಂಭಣೆಯಿಂದ ನಡೀತವೆ. ಹಾಗಾಗಿ ಇಲ್ಲಿನ ಅತಿ ಮುಖ್ಯವಾದ ಅಂಶ ಏನಂದ್ರೆ, ಇಲ್ಲಿ ನಡೆಯೋ ಒಂದು ಅತ್ಯಂತ ವಿಶಿಷ್ಟವಾದ ಹಾಗೂ ಅಪರೂಪದ ಧಾರ್ಮಿಕ ಆಚರಣೆ ಅಕ್ಟೋಬರ್ 17ರಂದು ನಡೆಯುವ ನವಚಂಡಿ ಹೋಮ. ಇದರ ವಿಶೇಷತೆ ಏನಪ್ಪಾ ಅಂದ್ರೆ, ಈ ಹೋಮ ಶುರುವಾಗೋದು ಸೂರ್ಯಾಸ್ತದ ನಂತರ, ಅಂದ್ರೆ ರಾತ್ರಿಯ ವೇಳೆಯಲ್ಲಿ. ಇಡೀ ರಾತ್ರಿ ಅಗ್ನಿಯ ಜ್ವಾಲೆಗಳು ಬೆಳಗುತ್ತಲೇ ಇರುತ್ತವೆ. ವೇದಮಂತ್ರಗಳ ಪಠಣದ ನಡುವೆ ಹೋಮ ಮುಂದುವರಿದು ಮಾರನೇ ದಿನ ಸೂರ್ಯೋದಯದ ನಂತರವಷ್ಟೇ ಪೂರ್ಣಾಹುತಿಯೊಂದಿಗೆ ಮುಕ್ತಾಯ ಆಗುತ್ತೆ. ಕತ್ತಲೆಯನ್ನು ಸೀಳಿ ಬೆಳಕಿನ ಕಡೆಗೆ ಸಾಗುವ ಈ ರಾತ್ರಿಯಿಡೀ ನಡೆಯುವ ಆಚರಣೆ ಅಕ್ಷರಶಃ ಒಂದು ರೋಮಾಂಚಕ ಅನುಭವ. ಅಂತಿಮವಾಗಿ ಈ ಅದ್ಭುತವಾದ ಮಾಹಿತಿಯ ಪಯಣವನ್ನ ಒಂದು ಆಳವಾದ ಚಿಂತನೆಯೊಂದಿಗೆ ಮುಕ್ತಾಯಗೊಳಿಸೋಣ. ಆ ರಾತ್ರಿಯಿಡೀ ನಡೆದ ಹೋಮದ ನಂತರ ಹರಿದ್ರ ತೀರ್ಥ ಕಲ್ಯಾಣಿಯ ಮೇಲೆ ಸೂರ್ಯನ ನಸುಕಿನ ಕಿರಣಗಳು ಬೀಳುತ್ತಿರುವಾಗ ಯಾವೆಲ್ಲ ಪುರಾತನ ರಹಸ್ಯಗಳು ಇಂದಿಗೂ ಅಲ್ಲಿ ಪ್ರತಿಧ್ವನಿಸುತ್ತಿರಬಹುದು. 6ನೇ ಶತಮಾನದ ಚಾಲುಕ್ಯ ರಾಜರು ನಿಂತು ಪ್ರಾರ್ಥನೆ ಮಾಡಿದ ಅದೇ ನೆಲದಲ್ಲಿ ಇವತ್ತು ನಾವು ನಿಂತು ಆಶೀರ್ವಾದ ಪಡಿತಾ ಇದೀವಿ ಅನ್ನೋ ಕಲ್ಪನೆಯೇ ಎಷ್ಟೊಂದು ಅದ್ಭುತ ಅಲ್ವಾ? ನಮ್ಮ ನಾಡಿನ ಇಂಥದ್ದೇ ಅದೆಷ್ಟೋ ಪ್ರಬಲ ಶಕ್ತಿ ದೇವತೆಗಳ ಇತಿಹಾಸ ನಮ್ಮನ್ನು ಆ ಸ್ಥಳಗಳಿಗೆ ಭೇಟಿ ನೀಡಿ ಆ ಶಕ್ತಿಯನ್ನ ಅನುಭವಿಸುವಂತೆ ಖಂಡಿತ ಪ್ರೇರೇಪಿಸುತ್ತೆ.